ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪರವಾಗಿ ಮತ ಯಾಚನೆ ಮಾಡಲಿಕ್ಕೆ ಖುದ್ದು ಫೀಲ್ಡ್ಗೆ ಇಳಿತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೆಲವೇ ಕ್ಷಣಗಳಲ್ಲಿ ಚಾಮರಾಜನಗರ ಜಿಲ್ಲೆ ಪ್ರವೇಶ ಮಾಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪರವಾಗಿ ಮತ ಯಾಚನೆಯನ್ನ ಮಾಡಲಿದ್ದಾರೆ ಸಿದ್ದರಾಮಯ್ಯ. ನೀವು ಯಾವ ಡ್ಯಾಮನ್ನು ಕಟ್ಟಿದ್ದೀರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಈ ದೇಶದ ಕೃಷಿಯ ಬಗ್ಗೆ, ಈ ದೇಶದ ವ್ಯವಸಾಯದ ಬಗ್ಗೆ, ನೀರಾವರಿ ಬಗ್ಗೆ ಯಾವ ವೈಜ್ಞಾನಿಕ ಮತ್ತು ತಾಂತ್ರಿಕ ಯೋಜನೆಗಳನ್ನು ಬಳಸಿ ದೇಶದ ಮೂಲ ಕಸುವಾದಂತ ಕೃಷಿಯನ್ನು ಅಭಿವೃದ್ಧಿಪಡಿಸಿದ್ದೀರಿ. ಕೃಷಿಯ ಆದಾಯವನ್ನು ಹೆಚ್ಚಳ ಮಾಡಿದ್ದೀರಿ. ಕಾರ್ಮಿಕರಿಗೆ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಂತ ಕಾರ್ಮಿಕ ನೀತಿಯನ್ನು ಜಾರಿಗೊಳಿಸಿದ್ದೀರಿ. ಸಮಾನತೆ, ಸಮಾನ ಅವಕಾಶಗಳ ಸಂವಿಧಾನದ ಆಚರಣೆಗಳ ಮುಖಾಂತರ ಸಮ ಸಮಾಜದ ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಆಯವ್ಯಯದಲ್ಲಿ ಕೈಗೊಂಡಂತಹ ತೀರ್ಮಾನಗಳೇನು, ನಿರ್ಧಾರಗಳೇನು, ಮಂಜೂರಾದಂತಹ ಅವಕಾಶ ಏನು, ನಿಮ್ಮ ಯೋಜನೆಗಳೇನು? ಮೊನ್ನೆ ಹೇಳ್ತಾ ಇದ್ದೀರಿ ನೀರಾವರಿ ತರ್ತಾ ಇದ್ದೇವೆ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ. ಹೊನ್ನೂರು ಕೊಳ್ಳೇಗಾಲ ತಾಲೂಕಿನ ನೋಡಿ ಒಂದ್ಸಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ 13-18ರಿಂದ ನಾನು ಲೋಕೋಪಯೋಗಿ ಮಂತ್ರಿ ಆಗಿದ್ದೆ. ಧ್ರುವನಾರಾಯಣವರು MP ಆಗಿದ್ರು, ನರೇಂದ್ರ ಅವರು MLA ಆಗಿದ್ರು. ಎಲ್ಲ ರಸ್ತೆಗಳನ್ನು ನೋಡಿ ಯಾವ ಕಾರಣದಲ್ಲಾಯ್ತು? ಕಾಂಗ್ರೆಸ್ ಬಿಜೆಪಿ ನಡುವೆ ಬಾಂಬರ್ ವಾರ್ ಶುರುವಾಗಿದೆ. ಕೆಫೆ ಬ್ಲಾಸ್ಟ್ ವಿಚಾರದಲ್ಲಿ ಬಿಜೆಪಿ ಟ್ವೀಟ್ ಮಾಡಿದೆ. ಕಾಂಗ್ರೆಸ್ ಬ್ರದರ್ಸ್ ಬಂಧನವಾಗಿದೆ ಅಂತ ಹೇಳಿ ಲೇವಡಿ ಮಾಡಿದ್ದಾರೆ. ತೆರೆಯಲಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ನೀತಿಯೇ ಕಾರಣ ಅಂತ ಹೇಳಿ ಬಿಜೆಪಿ ವಾಗ್ದಾಳಿಯನ್ನ ನಡೆಸಿದೆ. ಬೆಂಗಳೂರಿನಲ್ಲಿ ನಡೆದಂತಹ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ಟ್ವೀಟ್ ಮಾಡೋದ್ರ ಮೂಲಕ ಕಾಂಗ್ರೆಸ್ನ ಕಾಲೆಳೆದಿದೆ. ಕಾಂಗ್ರೆಸ್ ಬ್ರದರ್ಸ್ ಬಂಧನ ಆಗಿದೆ ಅಂತ ಹೇಳಿ ಲೇವಡಿ ಮಾಡಿದೆ. ಟಿಪ್ಪು ಸುಲ್ತಾನನ ಹೊಗಳು ಬಂಟರು ಅಧಿಕಾರದಲ್ಲಿದ್ದಾರೆ. ಭಯೋತ್ಪಾದಕರು ಮುಕ್ತವಾಗಿ ಓಡಾಡ್ತಾ ಇದ್ದಾರೆ. ಐಸಿಸ್ ಉಗ್ರರು ಇಂದು ರಾಜ್ಯದಲ್ಲಿ ಅಂಗಡಿಯನ್ನ ತೆರೆಯಲಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ನೀತಿಯೇ ಕಾರಣ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೆಫೆ ಬ್ಲಾಸ್ಟ್ ವಿಚಾರದಲ್ಲಿ ಬಿಜೆಪಿ ಟ್ವೀಟ್ ಮಾಡೋದ್ರ ಮೂಲಕ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸ್ಮಿತಾ ರಂಗನಾಥ್. ಓವರ್ ಟು ಯು ಸ್ಮಿತಾ. ಧನ್ಯವಾದ ರಮ್ಯಾ. ನೋಡಿ, ಚುನಾವಣಾ ವರ್ಷ ಆಗಿರೋದ್ರಿಂದ ಸಿಗುವ ಚಿಕ್ಕ ಪುಟ್ಟದ್ರಿಂದ ಹಿಡಿದು ದೊಡ್ಡ ವಿಚಾರದವರೆಗೂ ಕೂಡ ಯಾವ ರೀತಿ ಬ್ಲೇಮ್ ಗೇಮ್ ಜೊತೆಗೆ ಕ್ರೆಡಿಟ್ ಪಾಲಿಟಿಕ್ಸ್ ನಡೆಯುತ್ತೆ ಅನ್ನೋದಕ್ಕೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಾಗಿರುವ 2 ಬಂಧನ, ಈ ಬಂಧನ ಪ್ರಕರಣ ಕೂಡ ಇದೀಗ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಸಾಗ್ತಾ ಇದೆ. ಕಳೆದ ಬುಲೆಟಿನ್ನಲ್ಲಷ್ಟೇ ನಾವು ತೋರಿಸಿದ್ವಿ ಯಾವ ರೀತಿ ಪಶ್ಚಿಮ ಬಂಗಾಳ ಸರ್ಕಾರ ಈ ಇಬ್ಬರ ಬಂಧನವನ್ನ ಪಶ್ಚಿಮ ಬಂಗಾಳದ ಪೊಲೀಸರ ಯಶಸ್ಸು, ಅವರ ಸಾಧನೆ ಅಂತ ಹೇಳಿ ಬಿಂಬಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಿ ಇದೀಗ ಬಿಜೆಪಿಯ ಸರದಿ. ಬಿಜೆಪಿ ನೇರವಾಗಿ ತನ್ನ ಅಧಿಕೃತವಾದ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡುವ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ, DK ಶಿವಕುಮಾರ್ ಅವರನ್ನ ಕಿಚಾಯಿಸುವ, ವ್ಯಂಗ್ಯವಾಡುವ, ಕಾಲೆಳೆಯುವ ಪ್ರಯತ್ನವನ್ನ ಮಾಡಿದೆ. ಬಿಜೆಪಿಯ ಟ್ವೀಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಬ್ರದರ್ಸ್ ಅಂತ ಹೇಳಿ ಮೆನ್ಷನ್ ಮಾಡುವ ಮೂಲಕ ನಮಗೆ ನೆನಪಿದೆ, DK ಶಿವಕುಮಾರ್ ಅವರು ಹಿಂದಿನ ಒಂದು ಪ್ರಕರಣದಲ್ಲಿ ಶಂಕಿತರನ್ನ ಸಹೋದರರು ಅಂತ ಹೇಳಿ ಕರೆದಿದ್ದು, ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ NIA ಇದೀಗ ಕಾಂಗ್ರೆಸ್ನ ಬ್ರದರ್ಸ್ ಅನ್ನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದೆ. ಯಾವಾಗಿನಿಂದ ಜಿಹಾದಿ ಟಿಪ್ಪು ಸುಲ್ತಾನನ ಅಡ್ಮೈರರ್ಸ್, ಅಂದ್ರೆ ಟಿಪ್ಪು ಸುಲ್ತಾನನನ್ನ ಜಿಹಾದಿ ಅಂತ ಕರೆದು ಆತನನ್ನ ಆರಾಧಿಸುವವರು, ಆತನನ್ನ ಅನುಕರಣೆ ಮಾಡುವವರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಾವಾಗ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂತು ಆಗಿನಿಂದ ಉಗ್ರ ಚಟುವಟಿಕೆಗಳಿಗೆ ಒಂದು ರೀತಿಯಲ್ಲಿ ಅನಾಯಾಸವಾಗಿದೆ. ನಮ್ಮ ರಾಜ್ಯದ ಪರಿಸ್ಥಿತಿ ಫ್ರೀ ರೇಡ್ ಅನ್ನೋ ರೀತಿಯಲ್ಲಿ ಆಗಿದೆ ಉಗ್ರಗಾಮಿಗಳಿಗೆ ಅಂತ ಹೇಳಿ ಟ್ವೀಟ್ ಮಾಡಿದೆ. ಜೊತೆಗೆ ಸಿದ್ದರಾಮಯ್ಯನವರು ತಮ್ಮ ನೇತೃತ್ವದ ಸರ್ಕಾರದ ಭಾಗವಾಗಿ ರಾಜ್ಯದಲ್ಲಿ ಈಸ್ ಆಫ್ ಡೂಯಿಂಗ್ ಟೆರರ್, ಅಂದ್ರೆ ಉಗ್ರಗಾಮಿ ಚಟುವಟಿಕೆಗಳನ್ನ ಮಾಡಲಿಕ್ಕೆ
ಅನುಕೂಲವಾಗುವಂತಹ ವಾತಾವರಣವನ್ನ ಕಲ್ಪಿಸಿಕೊಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ಟೀಕಿಸಿದೆ. ಜೊತೆಗೆ ಐಸಿಸ್ನಂತಹ ಉಗ್ರಗಾಮಿ ಚಟುವಟಿಕೆಗಳು ಅಂಗಡಿಯನ್ನ ತೆರೆಯಲಿಕ್ಕೆ ಕರ್ನಾಟಕದಲ್ಲಿ ಅವಕಾಶವಾಗುವ ರೀತಿಯಲ್ಲಿ ಭದ್ರತಾ ಲೋಪಗಳಿದೆ. ಹಾಗೆ ಸರ್ಕಾರದ ಭಾಗವಾಗಿರುವ ಕಾಂಗ್ರೆಸ್ನ ಚಿಂತನೆಗಳು ಕೂಡ ಐಸಿಸ್ನಂತಹ ಉಗ್ರಗಾಮಿ ಸಂಘಟನೆಗಳು ತಮ್ಮ ಎಸ್ಟಾಬ್ಲಿಷ್ಮೆಂಟ್ ಅನ್ನ, ತಮ್ಮ ಅಂಗಡಿಯನ್ನ ಅಂದ್ರೆ ತಮ್ಮ ಕಾರ್ಯ ಚಟುವಟಿಕೆಯನ್ನ ರಾಜ್ಯವ್ಯಾಪಿ ಹರಡಿಸಲಿಕ್ಕೆ ಬೇಕಾದ ಅನುಕೂಲಕರ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣ ಮಾಡಿದೆ. ದ ಓನ್ಲಿ ಗ್ಯಾರಂಟಿ ದಟ್ ಸಿದ್ದರಾಮಯ್ಯ ಹ್ಯಾಸ್ ಫುಲ್ಫಿಲ್ಡ್ ಇಸ್ ಕನ್ವರ್ಟಿಂಗ್ ಪ್ರಾಸ್ಪರಸ್ ಕರ್ನಾಟಕ ಇಂಟು ಅ ಟೆರರ್ ಹಬ್. ಅಂದ್ರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರೋಕ್ ಮುಂಚೆ 5 ಗ್ಯಾರಂಟಿಗಳ ಭರವಸೆಯನ್ನ ನೀಡಿತ್ತು. ಆದರೆ ಕೇವಲ ಒಂದೇ ಒಂದು ಗ್ಯಾರಂಟಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಿಂದ ಪರಿಪೂರ್ಣವಾಗಿರೋದು, ಅದು ಶಾಂತಿಯ ನೆಲೆವೀಡಾಗಿದ್ದ ಕರ್ನಾಟಕವನ್ನ ಟೆರರ್ ಹಬ್ ಮಾಡುವಲ್ಲಿ ನಿರತವಾಗಿದೆ. ಆ ವಿಚಾರದಲ್ಲಿ ಮಾತ್ರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯನ್ನ ಫುಲ್ಫಿಲ್ ಮಾಡಿದೆ ಅಂತ ಹೇಳುವ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಈ ಇಬ್ಬರ ವಿಚಾರವನ್ನ ಕೂಡ ಗಮನದಲ್ಲಿಟ್ಕೊಂಡು ಮಾಡ್ತಾ ಇದೆ. ಅಲ್ಲಿಗೆ ಶುರುವಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಈ ಒಂದು ಪೊಲಿಟಿಕಲ್ ಬ್ಲೇಮ್ ಗೇಮ್. ಚುನಾವಣಾ ವರ್ಷ ನಾನಾಗಲೇ ಹೇಳಿದ ಹಾಗೆ ಇದೇ ವಿಚಾರಕ್ಕೆ ಬಿಜೆಪಿಯ ಈ ಪ್ರತಿಕ್ರಿಯೆಗೆ ಕಾಂಗ್ರೆಸ್ ಕೂಡ ಕೌಂಟರ್ ರಿಯಾಕ್ಷನ್ ಕೊಡುವ ನಿರೀಕ್ಷೆ ಇದೆ. ಹೀಗಾಗಿ ಚುನಾವಣೆ ಸಂದರ್ಭದಲ್ಲಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ನ ಇಬ್ಬರ ಬಂಧನ ಪ್ರಕರಣ ಕೂಡ ಚುನಾವಣಾ ವಸ್ತುವಾದರೂ ಕೂಡ ಅಚ್ಚರಿ ಇಲ್ಲ. ರಾಜಕೀಯ ನಾಯಕರ ಸೆನ್ಸಿಟಿವಿಟಿ, ಸೂಕ್ಷ್ಮತೆ ಎಲ್ಲಿಗೆ ಹೋಗ್ತಿದೆ ಅನ್ನೋದನ್ನ ನಾವು ಈ ಮೂಲಕ ಪ್ರಶ್ನೆ ಮಾಡಬೇಕಾಗಿದೆ. ಓವರ್ ಟು ಯು ರಮ್ಯಾ. ಥ್ಯಾಂಕ್ ಯು ಸ್ಮಿತಾ.